ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್. ನಾನು ನಿಮ್ಮ ಹನುಮಂತ್ ಅಂಕುಶ್. ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 2025 ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ನಮ್ಮ ಕೆಎಸ್ಆರ್ಟಿಸಿ ನೌಕರರು ಮತ್ತು ಸರ್ಕಾರಿ ನೌಕರರು, ಕಾರ್ಮಿಕರು ಮತ್ತು ಸಾರಿಗೆ ಕ್ಷೇತ್ರದ ಉದ್ಯೋಗಸ್ಥರಿಗೆ ಏನು ಗಳಿಸಿದ್ದಾರೆ, ಅವರ ಆಶೆಗಳನ್ನು ಸರ್ಕಾರ ಪೂರೈಸಲಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಕೆಎಸ್ಆರ್ಟಿಸಿ ನೌಕರರಿಗೆ ರಾಜ್ಯ ಸರ್ಕಾರ ಇದುವರೆಗೆ ಸಂಬಳ ಪರಿಷ್ಕರಣೆ ಬಗ್ಗೆ ಯಾವುದೇ ಸ್ಪಷ್ಟ ಘೋಷಣೆ ಮಾಡಿಲ್ಲ. ಟ್ರೇಡ್ ಯೂನಿಯನ್ಗಳ ಒತ್ತಾಯ ಆಗಿದೆ. ವೇತನ 7ನೇ ವೇತನ ಆಯೋಗದಂತೆ ವೇತನ ಪರಿಷ್ಕರಣೆ ಮಾಡಲು ಮತ್ತು ವೇತನ ಹಿಂಬಾಕಿ ನೀಡಲು ಎಲ್ಲಾ ಯೂನಿಯನ್ಗಳು ಒತ್ತಾಯ ಮಾಡಿದ್ದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನ ನೀಡಲಾಗಿಲ್ಲ. ಆದ್ದರಿಂದ ವೇತನ ಹೆಚ್ಚಳ ಅನಿಶ್ಚಿತ. ಮುಂದಿನ ಸಾರಿಗೆ ನೌಕರ ದಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೂಲಕ ವೇತನ ಪರಿಷ್ಕರಣೆ ಮಾಡಿಕೊಳ್ಳುವ ಪ್ರಮೇಯ ಒದಗಿ ಬಂದಂತಾಗಿದೆ. ಎಂಎಲ್ಎ ಮತ್ತು ಸಚಿವರು ತಮ್ಮ ವೇತನವನ್ನ 50% ಹೆಚ್ಚಿಸಿಕೊಂಡ್ರು. ಆದರೆ ಸರ್ಕಾರಿ ನೌಕರರಿಗೆ ಹೊಸದೇನು ಘೋಷಣೆ ಇಲ್ಲ, ಸಾರಿಗೆ ನೌಕರರಿಗೂ ಘೋಷಣೆ ಇಲ್ಲ. 7ನೇ ವೇತನ ಆಯೋಗದ ಮಾದರಿಯಲ್ಲಿ ಸಾರಿಗೆ ನೌಕರರಿಗೆ ನಿರಾಶೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ, ಆರೋಗ್ಯ ಇಲಾಖೆ, ಜನರಲ್ ಮತ್ತು ಆಡಳಿತ ಇಲಾಖೆ ನೌಕರರು ನಿರೀಕ್ಷೆಯಲ್ಲಿದ್ದರು. ಸಾರಿಗೆ ನೌಕರರ 32 ತಿಂಗಳು ಹಿಂಬಾಕಿ ಇದೆ. ಈ ಎಲ್ಲ ನಿವೃತ್ತಿ ಜನರು ಬಾಕಿ ಪಾವತಿಸುವಂತೆ ಒತ್ತಾಯಿಸುತ್ತಾರೆ. ಸರ್ಕಾರ ತ್ವರಿತವಾಗಿ ಇವರಿಗೆ ಪಾವತಿಸಬೇಕು. ಕಾಂಟ್ರಾಕ್ಟ್ ವರ್ಕರ್ಸ್, ಅಂಗನವಾಡಿ ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಇವರಿಗೆ ಭರವಸೆ ಮಾತ್ರ, ವಾಸ್ತವ ಯಾವುದೇ ಇಲ್ಲ. ಈ ಬಜೆಟ್ನಲ್ಲಿ ಕಾರ್ಮಿಕರು ನಿರಾಶೆಯಾಗಿದ್ದಾರೆ. ಕಾರ್ಮಿಕ ಖಾತೆಗೆ ಸರ್ಕಾರ 2.5 ಕೋಟಿ ಅನುದಾನ ಘೋಷಿಸಿದೆ. ಆ ಪೈಕಿ ಖಾಸಗಿ ಕಾರ್ಮಿಕರಿಗೆ ಯಾವುದೇ ನೇರ ಸಹಾಯಧನವಿಲ್ಲ. ಪಿಂಚಣಿ ಯೋಜನೆ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಿಲ್ಲ. ಸಾರಿಗೆ ನೌಕರರಿಗೆ ಯಾವುದೇ ಅನುದಾನ ಮತ್ತು ಸಂಸ್ಥೆಗೂ ಅನುದಾನ ನೀಡಿಲ್ಲ. ಮೋಟಾರ್ ವಾಹನಗಳ ತೆರಿಗೆ ಮತ್ತು ಹೊಸ ನೀತಿಗಳು. ಇವಿ ವಾಹನಗಳ ತೆರಿಗೆ ನಿರ್ಧಾರ ಕಡಿಮೆ ಅಥವಾ ಹೆಚ್ಚಳ ಇದೆ. ನೂತನ ಕೆಎಸ್ಆರ್ಟಿಸಿ ಬಸ್ಗಳ ಖರೀದಿ ಅಂದರೆ 9,000 ವಿದ್ಯುತ್ ಚಾಲಿತ ಬಸ್ಗಳ ಘೋಷಣೆ ಮಾಡಿದ್ದಾರೆ. ನಿಧಾನವಾಗಿ ಸರ್ಕಾರಿ ಸಂಸ್ಥೆಗಳ ಖಾಸಗೀಕರಣ ಪ್ರಕ್ರಿಯೆಗೆ ನಾಂದಿ ಹಾಡಲಾಗಿದೆ. ಮಾರ್ಚ್ದಲ್ಲಿ ಮಂಡಿಸಿದ 16ನೇ ಬಜೆಟ್ನಲ್ಲಿ ಬಜೆಟ್ ಗಾತ್ರ 4,09,549 ಕೋಟಿ ಇದೆ. ಸಾಲ 1,16,000 ಕೋಟಿ ಇದೆ. ಕೆಎಸ್ಆರ್ಟಿಸಿ ಸಂಸ್ಥೆ 9,000 ವಿದ್ಯುತ್ ಚಾಲಿತ ಬಸ್ಗಳು ಖರೀದಿ ಮಾಡಲು ಉದ್ದೇಶಿಸಿದೆ. ಆದರೆ ಸಂಸ್ಥೆಗೆ ಅನುದಾನ ಬಿಡುಗಡೆಗೆ ಯಾವುದೇ ಪ್ರಸ್ತಾಪ ಇಲ್ಲ. ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ನೌಕರರ ಆತ್ಮಹತ್ಯೆಗಳು ಪ್ರಕರಣಗಳು ಜಾಸ್ತಿ ಆಗುತ್ತಿವೆ. ಇದನ್ನು ತಡೆಗಟ್ಟಲು ಕೆಲವು ಕ್ರಮಗಳನ್ನು ತರಬೇಕು. ಆಡಳಿತ ಮತ್ತು ನೌಕರರಲ್ಲಿ ಸೌಹಾರ್ದತೆ ವಾತಾವರಣ ಕಲ್ಪಿಸುವ ಅಗತ್ಯತೆ ಇದೆ. ಪೊಲೀಸ್ ತನಿಖೆಗೊಳಿಸಿ ಇದರ ಕಾರಣಗಳನ್ನು ಕಂಡುಹಿಡಿಯುವ ಅವಶ್ಯಕತೆ ಇದೆ. ಪಾರದರ್ಶಕತೆಗೆ ಮಹತ್ವ ನೀಡುವುದು, ಇಂಥ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವುದು ಆಗಿದೆ. ನನ್ನ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಕೆಲಸಕ್ಕೆ ಗೈರಾಜರು ಇದ್ದರೂ ಸರ್ಕಾರಿ ನೌಕರರಿಗೆ ಪಿಂಚಣಿ ನಿರಾಕರಿಸುವಂತಿಲ್ಲ ಎಂದು ಪಶ್ಚಿಮ ಬಂಗಾಳದ ಝಾರ್ಗ್ರಾಮ್ನ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಕಚೇರಿಗೆ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ತೆರಿಗೆದಾರರಿಗೆ ಎಲ್ಲಾ ತೆರಿಗೆ ತುಂಬುವ ಸಾರಿಗೆ ಮತ್ತು ಸರ್ಕಾರಿ ನೌಕರರು ತೆರಿಗೆ ಉಳಿಸಲು ಎಟಿಸಿ, ಎಟಿಡಿ, ಎಟಿಜಿ ಅಡಿಯಲ್ಲಿ ಎನ್ಪಿಎಸ್, ಇಪಿಎಸ್, ಪಿಪಿಎಫ್, ತೆರಿಗೆ ಉಳಿತಾಯ, ಎಫ್ಡಿಇಎಲ್ಎಸ್ಎಸ್ ನಲ್ಲಿ ಹೂಡಿಕೆ ಮಾಡಬಹುದು.
ಮಾರ್ಚ್ 2025 ಅಂದರೆ 15 ಹೂಡಿಕೆ ಮಾಡಿ ಈ ಮೇಲಿನ ಸೆಕ್ಷನ್ ಅಡಿಯಲ್ಲಿ ವಿನಾಯಿತಿ ಪಡೆಯಬಹುದು. ಮಾರ್ಚ್ 31 ಈ ವರ್ಷ ಕೊನೆಗೊಳ್ಳುವುದು. ವಿದ್ಯುತ್ ವಾಹನಗಳ ಇವಿ ತಯಾರಿಕೆ ಮತ್ತು ಬಳಕೆ ಉತ್ತೇಜಿಸಲು ಬೆಂಗಳೂರು ವಲಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಲಗೊಂಡ ಇವಿ ಕ್ಲಸ್ಟರ್ ನಿರ್ಮಾಣಕ್ಕೆ ಅನುಮತಿ ನೀಡಲಾಗಿದೆ. ಶ್ರೀ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿಗೆ 199 ಕೋಟಿ ಅನುದಾನ ಬಿಡುಗಡೆ ಅಸ್ತು ನೀಡಿದ್ದಾರೆ. ವಿಜಯಪುರ ತಿಡುಗುಂಡಿ ಪ್ಲಗ್ ಮತ್ತು ಪ್ಲೇ ಫ್ಯಾಕ್ಟರಿಯ ಸ್ಥಾಪಿಸಲು ಯೋಜನೆ ಮಾಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ 1,800 ಕೋಟಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫೋಕ್ಸ್ ಕಂಪನಿಯಿಂದ ಮೊಬೈಲ್ ತಯಾರಲು 6,970 ಕೋಟಿ ಪ್ರೋತ್ಸಾಹಧನ ನೀಡುವುದಾಗಿ ತಿಳಿಸಿದ್ದಾರೆ. ಹೊಸ ಎಐ ತಂತ್ರಜ್ಞಾನಕ್ಕೆ 50 ಕೋಟಿ ಮೀಸಲು ಇಡುವುದಾಗಿ ತಿಳಿಸಿದ್ದಾರೆ. ಸರ್ಕಾರಕ್ಕೆ ನಮ್ಮ ಒತ್ತಾಯವೇನು? ಕೆಎಸ್ಆರ್ಟಿಸಿ ನೌಕರ ವೇತನ ಹೆಚ್ಚಳವನ್ನ ಮಾರ್ಚ್ 2025 ನೀಡಬೇಕು. ಸಾರಿಗೆ ನಿವೃತ್ತಿ ನೌಕರರ 38 ತಿಂಗಳ ಬಾಕಿ ಬೇಗನೆ ಪಾವತಿಸಬೇಕು. ಸರ್ಕಾರಿ ನಿವೃತ್ತಿ ನೌಕರರ ಬಾಕಿ ತಕ್ಷಣ ಪಾವತಿಸಬೇಕು. ಕಟ್ಟಡ ಕಾರ್ಮಿಕರು, ಪೌರ ಕಾರ್ಮಿಕರು ಸರ್ಕಾರದ ಪ್ರತ್ಯೇಕ ಪ್ಯಾಕೇಜ್ ನೀಡಬೇಕು. ಸಾರಿಗೆ ತೆರಿಗೆ ಕಡಿತ ಮಾಡಬೇಕು. ಸಾರ್ವಜನಿಕ ಮೇಲೆ ಹೆಚ್ಚುವರಿ ಭಾರ ಇರಬಾರದು. ನಮ್ಮ ಸಾರಿಗೆ ನೌಕರರು, ಕಾರ್ಮಿಕರು, ಸಾರಿಗೆ ಉದ್ಯೋಗಸ್ಥರು ಎಲ್ಲರೂ ಈ ಬಜೆಟ್ನಲ್ಲಿ ಏನಾದರೂ ಪಡೆಯಬಹುದಾ ಎಂಬ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಸ್ಪಷ್ಟ ಘೋಷಣೆಗಳು ಇಲ್ಲ. ನಿಮಗೆ ಈ ವಿಷಯ ಬಗ್ಗೆ ಏನನಿಸುತ್ತದೆ? ಸರ್ಕಾರ ಕಾರ್ಮಿಕರ ಮನಸ್ಸನ್ನು ಪರೀಕ್ಷಣೆ ಮಾಡುತ್ತಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.